ನಮಸ್ಕಾರ ಅಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಮ್. ರಾಜ್ಯದ ಸಮಸ್ತ ಜನತೆಗೆ ನ್ಯೂಸ್ ಫಸ್ಟ್ ವತಿಯಿಂದ ಹನುಮ ಜಯಂತಿಯ ಶುಭಾಶಯಗಳು. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರೆವೆನ್ಯೂ ಸೈಟ್ಗಳ ಮಾಲೀಕರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ. ಏಕ ನಿವೇಶನದ ಕಟ್ಟಡ ವಿನ್ಯಾಸ ನಕ್ಷೆಯಲ್ಲಿ ಬದಲಾವಣೆ. ದಾಖಲೆ ಕ್ಲಿಯರ್ ಇಲ್ಲದೆ ಆಸ್ತಿಗೆ ಬಿ ಖಾತಾ. ಸಿಎಂ ಸೂಚನೆ ಹಿನ್ನೆಲೆಯಲ್ಲಿ ಅಭಿಯಾನ. ಮಹಿಷಿ ಮಠದಲ್ಲಿ 300 ಕೋಟಿ ರೂಪಾಯಿ ಇದೆ ಅಂತ ದರೋಡೆಗೆ ಯತ್ನ. ಟಿಟಿ ಬಾಡಿಗೆ ಮಾಡಿಕೊಂಡು ಡಕಾಯಿತಿಗೆ ಬಂದಿದ್ದ ದರೋಡೆಕೋರರು 12 ಜನರ ಹೆಡೆಮುರಿ ಕಟ್ಟಿದ ಶಿವಮೊಗ್ಗ ಪೊಲೀಸ್. ಬಿಜೆಪಿ ಜನಾಕ್ರೋಶ ಯಾತ್ರೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ವರಿಷ್ಠರಿಂದ ಸೂಚನೆ. ಬೊಮ್ಮಾಯಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ ಈಗ ಭಾಗಿಯಾಗ್ತಾರಾ ಅನ್ನೋ ಬಗ್ಗೆ ಕೇಸರಿ ಪಡೆಯಲೇ ಕುತೂಹಲ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ. ಇತ್ತ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಹೊಸ ಸಮೀಕ್ಷೆ ನಡೆಸೋಕೆ ಸರ್ಕಾರ ಸೂಚನೆ. ಪರಿಶಿಷ್ಟ ಜಾತಿ ಸಮುದಾಯದ ನಾಯಕರಲ್ಲಿ ಯಾವ ವರದಿ ಒಪ್ಪಬೇಕು ಅನ್ನೋ ಗೊಂದಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.